ಪ್ರಣಯ ಪಾಟೀಲ್ ನೇತೃತ್ವದಲ್ಲಿ ಮಾದಕ ದ್ರವ್ಯ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಜನಜಾಗೃತಿ ಆಂದೋಲನ. ರಾಯಬಾಗ ಪಟ್ಟಣದಲ್ಲಿ ಇತ್ತೀಚೆಗೆ ಗಾಂಜಾ, ಆಫೀಮಗಳು, ಬ್ರೌನ್ ಶುಗರ್, ಕೋಕೇನ್ ಮತ್ತು ಚರಸನಂತಹ ಅತ್ಯಂತ ಹಾನಿಕಾರಕ ಮಾದಕ ಡ್ರಗ್ಸ್ಗಳನ್ನು ಮಾರಾಟ ಮಾಡುವ ಪೆಡ್ಲರಗಳು ರಾಯಬಾಗನಲ್ಲಿ ಯುವಕರಿಗೆ ಮಾರಾಟ ಮಾಡುತ್ತಿದ್ದಾರೆ. ಇದರಿಂದ ಯುವಜನತೆ ದುಷ್ಟಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಇಂತಹ ಕಾರ್ಯ ನಡೆಸುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇದಕ್ಕೆ ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು. ಇದರಿಂದ ವ್ಯಸನಮುಕ್ತ ರಾಯಬಾಗ ಮಾಡಬಹುದು ಎಂದು ಪ್ರಣಯ ಪಾಟೀಲ್ ಅವರು ತಿಳಿಸಿದರು. ಪೊಲೀಸ್ ಅಧಿಕಾರಿಗಳಾಗಲಿ, ತಾಲೂಕಾ ಜಿಲ್ಲಾ ಆಡಳಿತ ಆಗಲಿ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್, ತಾಲೂಕಾ ಹೆಲ್ತ್ ಆಫೀಸರ್ ಆಗಲಿ, ಎಲ್ಲ ಆಫೀಸರ್ಗಳ ಇದಕ್ಕೆ ನಮಗೆ ಬಹಳ ಸಹಾಯ ಮಾಡಿದ್ದಾರೆ. ಅಂದ್ರೆ ಅವ್ರ ಈಗ ನಾನು ಕಿವ್ಯಾಗ ಶಿವಲಿಂಗ್ ಬಂದು ಹೇಳಿ CPI ಸಾಹೇಬ್ ಅನ್ನತ್ತಾರು, ಥ್ಯಾಂಕ್ ಯು, ಹಿಡಿತೇವೆ ಎಲ್ಲರೂ. ಖರೆ ಅವ್ರು ಹಿಡಿತೇವೆ ಅಂದಾರ CPI ಸಾಹೇಬ್. ಖರೆ ಅವ್ರು ಹಿಡಿತೇವತ್ತ ನೀವು ಗಪ್ಕೊಂಡೋದು ಉಪಯೋಗ ಇಲ್ರಿ, ಅವ್ರಿಗೆ ಮಾಹಿತಿ ಕೊಡ್ಬೇಕ್ರಿ. ನಿಮ್ ಒಳಗ ಯಾರ್ಯಾರು ಎಲ್ಲರೇ ಕಂಡು ಬರ್ತಂದ್ರ पुलिस डिपार्टमेंट CPI साहब का, PSI साहब का, SP साहब का, इलाका CID नार्कोटिक ब्यूरो ऑन पैलेस रोड इन बैंगलोर, इलाका NCB हॉटलाइन ನಂಬರ್ ಓದವ್ರಿ. ಈ CPI ಸಾಹೇಬ್ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಅವ್ರಿಗೆ ಇಂಟಿಮೇಷನ್ ಮಾಡ್ರಿ. ಅದಕ್ಕೆ ಒಂದ್ ಸಲ ಸಿಗಲಿಲ್ಲ, 10 ಸಲ ಸಿಗಲಿಲ್ಲ, 11ನೇ ಸಲ ಸಿಗದ ನಾವು ಮಾರೋರು. ಈ ಸಂದರ್ಭದಲ್ಲಿ 25ಕ್ಕೂ ಹೆಚ್ಚು ಸಂಘಟನೆಗಳು ಈ ಆಂದೋಲನದಲ್ಲಿ ಭಾಗಿಯಾಗಿದ್ದರು. ಈ ಆಂದೋಲನವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣ ಮಾಡುವ ಮುಖಾಂತರ ಆಂದೋಲನ ಪ್ರಾರಂಭವಾಗಿ ಅಬ್ಬಾಜಿ ಸರ್ಕಲ್ವರೆಗೆ ಜರುಗಿತು. ನಂತರ ರಾಯಬಾಗ ತಹಸೀಲ್ದಾರ್ ರವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಣಯ ಪಾಟೀಲ್, ಶಶಿಕಾಂತ್ ಗುರೂಜಿ ಹಾಗೂ ಸಂಘಟನೆ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ರಾಯಬಾಗ ಜನತೆ ಉಪಸ್ಥಿತರಿದ್ದರು. ವರದಿ ಕಿರಣ್ ಹಕ್ಯಾಗೋಳ, ಚಿಕ್ಕೋಡಿ.